ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥವ್ರು ಕೇಳ್ಬೋದಾ? ಎಸ್. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್, ಈಗ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಏನಾಗಿದೆ? ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ನಾನು ಮಾಡಿಸ್ತಿದ್ದೆ ಬೇರೆ ಇದರಿಂದ, ಬಟ್ ನನಗೆಲ್ಲ ಲಾಸ್ ಆಯಿತು. ಸೊ ಇವಾಗ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಮಾಡ್ಬೋದು? ಹಾಂ, ನನಗೆ ನಾನೇ ಮಾಡಬೇಕು ಅಂತ ಮೈಂಡಲ್ಲಿ ತುಂಬ ದಿನದಿಂದ ಇತ್ತು, ಬಟ್ ಯಾವುದು ಕರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಇದನ್ನು ನೋಡಿದಾಗ ನನಗೆ ಇದು ಅರ್ಥ ಆಗ್ಬೋದು ಅಂತ ಆ ಕಾನ್ಫಿಡೆನ್ಸಲ್ಲಿ ಬಂದಮೇಲೆ ಇಲ್ಲಿ ಭಾಳ ಚೆನ್ನಾಗಿ ಅನ್ನಿಸ್ತು. ನಾನು ಮಾಡ್ಬೋದು ಅಂತ, ಈಸಿಯಾಗಿದೆ ಅಂತ ಅನಿಸ್ತು. ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿತ್ತು, ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ? ಕಾನ್ಫಿಡೆನ್ಸೇ ಇರಲಿಲ್ಲ ಚೂರೂ. ಅದು ಟ್ರೇಡಿಂಗ್ ಅಂದರೆ ಸ್ವಲ್ಪ ಅದೇನೋ ನಮಗೆ ಮಾಡೋಕ್ಕಾಗೋದಿಲ್ಲ ಏನೋ ಆ ಥರದಲ್ಲಿ ಒಂಥರ ರಾಕೆಟ್ ಸೈನ್ಸ್ ಅಂತ ಅನಿಸೋದು. ಬಟ್ ಇಲ್ಲಿ ಬಂದಮೇಲೆ ಇದು ನಾವು ಮಾಡ್ಬೋದು ಭಾಳ ಈಸಿ ಅಂತ ಫ್ಲೆಕ್ಸಿಬಲ್ಲಾಗಿ ಕಂಫರ್ಟಬಲ್ಲಾಗಿ ಆಯಿತು. ಓಕೆ. ಸೊ ಮೋಹನ್ ಸರ್ ಅವರ ಅಕ್ಯುರಸಿ ಲೆವೆಲ್ ಟ್ರೇಡಿಂಗಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? ಮೋಹನ್ ಸರ್ ಅದಕ್ಕಿಂತ ಅಕ್ಯುರಸಿ ಇಲ್ಲವೇ ಇಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಅರ್ಥ ಮಾಡೋ ತನಕ ಬಿಡೋದು ಇಲ್ಲ ಅವರು. ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಇವನ್ ಎ ಚೈಲ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಗ್ರೇಟ್, ಲವ್ಲಿ. ನಿಮ್ಮಂಥ ಬಿಗಿನರ್ಸು ಈ ಪ್ರೋಗ್ರಾಮ್ ಅಟೆಂಡ್ ಮಾಡೋದ್ರಿಂದ ಅವ್ರಿಗೆ ಏನು ಗುಣ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಇದು ಎಲ್ಲರೂ ಮಾಡಲೇಬೇಕಾಗಂಥ ಕೋರ್ಸ್. ಭಾಳ ಚೆನ್ನಾಗಿದೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವಿತೌಟ್ ಕಮಿಂಗ್ ಅಂತ ಅನ್ನಿಸ್ತು ನನಗೆ. ಈಗ ಬಂದಮೇಲೆ ಕಾನ್ಫಿಡೆನ್ಸ್ ಆಗಲಿ, ಒಂದು ನಮ್ಮ ಸೆಲ್ಫ್ ಎನರ್ಜಿನೂ ಜಾಸ್ತಿ ಬಂತು, ಮೋಟಿವೇಶನ್ನು ಆಯಿತು, ನಾಲೆಡ್ಜು ಬಂತು. ಸೊ ಯು ಮೀನ್ ಟು ಸೇ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಕಲಿಯೋಕ್ಕೆ ತುಂಬ 100% ಎಲ್ಲರೂ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಯು ವಿಲ್ ಬಿ ಇನ್ ಎ ಲಾಸ್ ಅಂತ ಅನಿಸ್ತು. ಲವ್ಲಿ. ಈ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಕ್ಸಲೆಂಟ್ ಪರ್ಸನ್, ಈವನ್ ಇನ್ ಟೀಚಿಂಗ್ ಆರ್ ಇನ್ ಬಿಹೇವಿಯರ್ ಆಲ್ಸೋ. ಟು ಗುಡ್. ಲವ್ಲಿ, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್.